राजीव गांधी स्वास्थ्य विज्ञान विश्वविद्यालय बीदर बेंगलुरु के तत्वाधान में कॉलेजों द्वारा अंगदान एवं नशामुक्त भारत अभियान के तहत 17 नवंबर को शहर बीदर में वॉकथॉन सुबह नेहरू स्टेडियम से शुरू होगा और गुदगे अस्पताल क्रॉस राहुल पिक्सी गुदगे अस्पताल क्रॉस हरालू पिक्सी शिवाजी सर्कल अंबेडकर सर्कल जनरल करियप्पा सर्कल से होते हुए ब्रिम्स पहुंचेगा और इसके बाद ब्रिम्स के ऑडिटोरियम में एक मंचिया समारोह आयोजित किया जाएगा। इस वॉकथॉन में राजीव गांधी स्वास्थ्य विज्ञान विश्वविद्यालय के मेडिकल कॉलेज, डेंटल कॉलेज, आयुर्वेदिक मेडिकल कॉलेज, नर्सिंग कॉलेज, फार्मेसी कॉलेज, पियोथेरापी कॉलेज आदि के प्रबंधन बोर्ड के सदस्य, शिक्षक और गैर शिक्षक कर्मचारी और छात्र सहित 1000 लोग भाग लेंगे। जिला प्रभारी मंत्री ईश्वर खंड्रे, नगर प्रशासन और हज मंत्री रहीम खान, कर्नाटक सरकार के माननीय श्रम मंत्री और धारवाड़ जिले के प्रभारी मंत्री संतोष एन लाड, राजीव गांधी स्वास्थ्य विज्ञान विश्वविद्यालय के कुलाधिपति डॉक्टर भगवान, जिला आयुक्त शिल्पा शर्मा, जिला पंचायत के मुख्य कार्यकारी अधिकारी डॉक्टर गिरीश बडोले, जिला पुलिस अधीक्षक प्रदीप गुंटी और अन्य लोग वॉकथॉन उद्घाटन समारोह में भाग लेंगे। इस वॉकथॉन के आयोजन का उद्देश्य समाज पर अंगदान और नशे की लत के दुष्प्रभावों के बारे में जागरूकता पैदा करना है। इस संबंध में पत्रिका भवन में एक प्रेस मीट की गई, जिसमें उपस्थित लोगों को संबोधित करते हुए राजीव गांधी स्वास्थ्य विज्ञान विश्वविद्यालय बीदर के प्रिंसिपल राजकुमार माड़गे ने कहा कि संगठनों के नेताओं, युवाओं और आम जनता को बड़ी संख्या में वॉकथॉन में भाग लेना चाहिए। केपी न्यूज़ के कैमरामैन महेश डिग्गे का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। स्टेडियम ಅಲ್ಲಿ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಬೆಳಗ್ಗೆ 7 ಗಂಟೆಗೆ ಒಂದು 42 ಕಾಲೇಜಸ್ ಬರ್ತವೆ ಬೀದರ್ ಜಿಲ್ಲೆ ಅದರಿಗೆ ನಾಳೆ 47 ಜನ ಕಾಲೇಜರು ಬರ್ತಾರೆ ನಾಳೆ ಎಲ್ಲರೂ ಸೇರ್ತಾ ಇದ್ದಾರೆ. ಓಕೆ ಅದಕ್ಕೆ ಬೇರೆ ಕಾಲೇಜರು ಇಲ್ಲ, ಬೇರೆ ಕಾಲೇಜ್ ಆಗ್ಲಿ, ಇದು ಸ್ವಯಂ ಆಗಿ ನಾವೆಲ್ಲರಿಗೂ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಜನಸಾಮಾನ್ಯರಿಗೂ ಕೂಡ ಮನವಿ ಮಾಡ್ತಾ ಇದ್ದೀವಿ. ಇದನ್ನ ನಾವು ಏನು ಆರ್ಗನ್ ಡೊನೇಟ್ ಮಾಡೋಣ, ಜೊತೆಯಾಗಿ ನಶೆ ಮುಕ್ತ ಭಾರತ ಮಾಡೋಣ ಅಂಬತಕ್ಕಂಥದ್ದು ಅಷ್ಟೇ. ಏನಾಗಿದೆ ಅಂದ್ರೆ ನಮ್ಮ ರಾಜೀವ್ ಗಾಂಧಿಯ ಏನು ಇವರಿದ್ದಾರೆ, ಡಾಕ್ಟರ್ ಭಗವಾನ್ ಸರ್ ಅವರ ಕುಲಪತಿಗಳಾದಂತ ಡಾಕ್ಟರ್ ಭಗವಾನ್ ಸರ್ ಅವರ ಆದೇಶ ಮೇರೆಗೆ ಕರೆಸಿದೀವಿ. ನಾವಿಲ್ಲಿ ಬೀದರ್ ಜಿಲ್ಲೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಅಲ್ಲಿಂದ ಬಂದಂತ ಒಂದು ಆದೇಶನ ಪಾಲನೆ ಮಾಡ್ತಾ ಇದ್ದೀವಿ. ಏನು ಅಭಿಯಾನ ಇಟ್ಕೊಂಡಿದ್ದಾರೆ ಅಂದ್ರೆ ಎಲ್ಲೇ ಜಿಲ್ಲೆಗೆ ಭೇಟಿ ನೀಡಿದ್ರು ಕೂಡ ಆ ಭೇಟಿ ಕೊಟ್ಟಾಗ ನಮ್ಮ ಇದು ಸಂಸ್ಥೆಯಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನ ನಡೆಸಬೇಕು. ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಈ ನಶೆ ಮುಕ್ತ ಮತ್ತು ಆರ್ಗನ್ ಡೊನೇಷನ್ ಆಗ್ಬೇಕು, ನಮ್ಮ ನೇತೃತ್ವದಲ್ಲಿ ಆಗ್ಬೇಕು ಎಂಬ ಒಂದು ಕನಸನ್ನ ಡಾಕ್ಟರ್ ಭಗವಾನ್ ಸರ್ ಅವರು ಕಂಡಿದ್ದಾರೆ. ಅದಕ್ಕೆ ಎಲ್ಲೇ ಹೋದರೂ ಕೂಡ ಈ ಕಾರ್ಯಕ್ರಮವನ್ನ ನಮ್ಮ ಎಲ್ಲಾ ಕಾಲೇಜ್ಗಳಿಂದ ಎಲ್ಲರೂ ಕೂಡ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಬೇಕಂಬತಕ್ಕಂಥದನ್ನ ಈಗ ತಾನೇ ಎಲ್ಲರಿಗೂ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಶೆ ಮುಕ್ತ ಭಾರತದಲ್ಲಿ ತಾವು ನೋಡ್ತಾ ಇದ್ದೀರಿ, ಅನೇಕ ಯುವಕರು ಈ ಒಂದು ನಶೆಕ್ಕೆ ತುತ್ತಾಗ್ತಾ ಇದ್ದಾರೆ. ಅದರಿಂದ ಹೋಗಲಾಡಿಸ್ಬೇಕು. ಅದರಿಂದ ಈ ಯುವಕರ ಜೀವನ ಬಹಳಷ್ಟು ಒಂದು ಇದರಲ್ಲಿದೆ, ಕಷ್ಟದಾಯಕದಲ್ಲಿದೆ. ಅದರಿಂದ ಮುಕ್ತವಾಗಬೇಕು ಅಂದ್ರೆ ಎಲ್ಲರೂ ಕೂಡ ನಾವು ಬೀದರ್ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಜನಸಾಮಾನ್ಯರು ಕೂಡ ಇದಕ್ಕೆ ಕೈ ಜೋಡಿಸಿ ಆ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕು. ಯಾಕಂತಂದ್ರೆ ನಮ್ಮ ಮಕ್ಕಳು ಇವತ್ತ ಕಾಲೇಜಿಗೆ ಹೋಗ್ತಕ್ಕಂತ ಯುವಕರು ಬಹಳಷ್ಟು ಈ ನಶೆದಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿದ್ದಾರೆ. ಅದನ್ನ ನಶಾ ಮುಕ್ತವಾಗಿ ಮಾಡಬೇಕಾಗಿದೆ, ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದಕ್ಕೆ ಇವತ್ತು ಏನಾಗಿದೆ ಅಂದ್ರೆ ಕಾಲೇಜ್ಗಳು ಮುಂದಾಗಿ ಬಂದಿದೆ ಈ ಕಾರ್ಯಕ್ರಮದಲ್ಲಿ. ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿ 2000 ಈ ಒಂದು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬೆಳಗ್ಗೆ ಸೇರಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ನಮ್ಮ ನಶಾ ಮುಕ್ತ ಅಭಿಯಾನ ಕಾರ್ಯಕ್ರಮ ಮೊದಲನೇದಾಗಿ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜೀವ್ ಗಾಂಧಿಯ ಕುಲಪತಿಗಳಾದಂತ ಸನ್ಮಾನ್ಯ
ಡಾಕ್ಟರ್ ಭಗವಾನ್ BC ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾನ್ಯ ಕಾರ್ಮಿಕ ಸಚಿವರಾದಂತ ಶ್ರೀ ಸಂತೋಷ್ S. ಲಾಡ್ ಅವರು ಉದ್ಘಾಟಿಸಲಿದ್ದಾರೆ. ಅಲ್ಲಿಂದ ನಾವು ವಾಕ್ತಾನ್ ಮುಖಾಂತರ 2,000 ಈ ಕಾರ್ಯಕ್ರಮದಲ್ಲಿ ಮ್ಯಾನೇಜ್ಮೆಂಟ್ ಮತ್ತು ಸ್ಟೂಡೆಂಟ್ ಎಲ್ಲರೂ 2,000 ಜನರು ಸೇರ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂತಂದ್ರೆ ಅಂಗಾಂಗ ದಾನ ಮತ್ತು ನಶೆಮುಕ್ತ ಅಭಿಯಾನ ಕಾರ್ಯಕ್ರಮವಾಗಿದ್ದು, ಇದು ಮಾರ್ಗ ಡಾಕ್ಟರ್ ಗುದ್ಗೆ ಆಸ್ಪತ್ರೆಯಿಂದ ಶಿವಾಜಿ ಚೌಕಿಂದ ಮತ್ತೆ ಅಂಬೇಡ್ಕರ್ ಸರ್ಕಲ್ ಇಂದ ತಿರ್ಗಾ ವಾಪಸ್ ನಾವು ಈ ಮೆಡಿಕಲ್ ಕಾಲೇಜ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಅರಣ್ಯ ಜೀವಿ ಶಾಸ್ತ್ರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಈಶ್ವರ್ ಖಂಡ್ರೆ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಮಾನ್ಯ ಪೌರಾಡಳಿತ ಹಾಗೂ ಹಜ್ ಸಚಿವರಾದಂತ ಸನ್ಮಾನ್ಯ ರಹೀಂ ಖಾನ್ ಸಾಹೇಬರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಅಧಿಕಾರಿಗಳಾದಂತ ಶ್ರೀಮತಿ ಶಿಲ್ಪಾ ಶರ್ಮಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಪ್ರದೀಪ್ ಗುಂಟೆ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತ ಜಿಲ್ಲಾ ಪಂಚಾಯತ್ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ನಮ್ಮ ರಾಜೀವ್ ಗಾಂಧಿ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಸಂಸ್ಥೆಗಳ ಚೇರ್ಮನ್ ಮತ್ತು ಪ್ರಾಂಶುಪಾಲರು ಹಾಗೂ ಎಲ್ಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಾಗಿದೆ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ನಾವು ಅಂಗಾಂಗ ದಾನ ಮಾಡೋದ್ರಿಂದ ಅನೇಕ ಜೀವಗಳನ್ನ ಉಳಿಸ್ಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಆ ಅವಕಾಶವನ್ನ ಎಲ್ಲರೂ ಸದುಪಯೋಗ ತಗೊಳ್ಳಿ, ನಮ್ಮಿಂದನೇ ಅದು ಜಾರಿ ಬರಲಿ ಎಂಬತಕ್ಕಂಥದನ್ನ ಈಗ ನಾವು ಹಲವಾರು ಅಂದ್ರೆ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜಿಂದ 21 ಆಡಳಿತದಲ್ಲಿರ್ತಕ್ಕಂಥ ಏನ್ ಟ್ಯೂಟರ್ಸ್ ಇದ್ದಾರೆ, ಲೆಕ್ಚರರ್ಸ್, ಅವ್ರು ರಿಜಿಸ್ಟರ್ ಮಾಡ್ಕೊಂಡಿವಿ ಅಂಗಾಂಗ ದಾನಕ್ಕೆ. ಅದರ ಜೊತೆಯಾಗಿ ಇವತ್ತ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ನಾವು ಯಾಕೆ ಈ ಕಾರ್ಯಕ್ರಮವನ್ನ ನಮ್ಮ ಭಗವಾನ್ ಸರ್ ಅವರು